ಈಗ 7ನೇ ತಾರೀಕಿಗೆ ಹಿಸ್ಟ್ರಿ ಎಕ್ಸಾಮ್ ಇದೆ. ಕೆಲವೊಂದಿಷ್ಟು 5 ಮತ್ತು 10 ಅಂಕದ ಫಿಕ್ಸ್ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, 10 ಅಂಕದ ಪ್ರಶ್ನೆ ತುಂಬ ಕಠಿಣ ಏನಿಲ್ಲ, ಕೆಲವೊಂದಿಷ್ಟು ಪ್ರಶ್ನೆ ಕೊಡ್ತೀನಿ, ಅವನಷ್ಟನ್ನು ಓದ್ಕೊಳ್ಳಿ. ಇಲ್ಲಿ ನೋಡಿ, ಈ ಸೆಕ್ಷನಿಂದ ಈ 4ರಲ್ಲಿ ಒಂದು ಫಿಕ್ಸ್ ಬರುತ್ತೆ. ಯಾಕಂತಂದರೆ ಈ 4ಅನ್ನು ಓದ್ಕೊಳ್ಳಿ, ಈ ಒಂದು ಪ್ರಶ್ನೆ ಬರ್ಬೋದು, ಈ 3ರಲ್ಲಿ ಈ ಸೆಕ್ಷನಲ್ಲಿ ಒಂದು ಫಿಕ್ಸ್ ಬರುತ್ತೆ. ಹೀಗಾಗಿ ಇದನ್ನು ಓದ್ಕೋಬೇಕಾಗುತ್ತೆ. ಯಾಕಂತಂದರೆ ಹಿಸ್ಟ್ರಿ ಯಾವ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಈ ಒಂದು 4 ಪ್ರಶ್ನೆನ ನೀವು ಕಡ್ಡಾಯವಾಗಿ ಓದ್ಕೊಳ್ಳಿ. ಈ ಸಲ ಬರುವಂಥದ್ದು ಅಂತಂದರೆ ಇದೊಂದು ಬರ್ಬೋದು, ಇದೊಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಆದರೆ ನಾನು ಏನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಟೈಮ್ ಇದೆ, ಈ 4ಅನ್ನು ಓದ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ಇದೊಂದು ಪ್ರಶ್ನೆ, ಅದೇ ರೀತಿ ಇದು ಒಂದು ಪ್ರಶ್ನೆ, 1, 2 ಮತ್ತು 3 ಪ್ರಶ್ನೆ. ಈ 3 ಪ್ರಶ್ನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇವು 3 ಪ್ರಶ್ನೆ ಇಂಪಾರ್ಟೆಂಟ್. ಈ ಒಂದು ಸೆಕ್ಷನಿಂದ ಪ್ರಾಚೀನ ಕಾಲದ ಇತಿಹಾಸದ ಭಾಗದಿಂದ ಒಂದು ಪ್ರಶ್ನೆ ಕೇಳ್ತಾರೆ, ಆಧುನಿಕ ಇತಿಹಾಸದಿಂದ 2 ಪ್ರಶ್ನೆಯನ್ನು ಕೇಳ್ತಾರೆ, ಅದೇ ರೀತಿ ಮಧ್ಯಕಾಲೀನ ಇತಿಹಾಸದಿಂದ 1 ಪ್ರಶ್ನೆಯನ್ನು ಕೇಳ್ತಾರೆ. 2, 1, 1 ಒಟ್ಟಾರೆಯಾಗಿ 4 ಪ್ರಶ್ನೆ ಆಗುತ್ತೆ. ನನ್ನ ಸಜೆಷನ್ ಏನಂತಂದರೆ ಇಲ್ಲಿಗೆ ಸ್ವಲ್ಪ ಕತೆ ಸ್ಟೋರಿ ಥರ ಇರುತ್ತೆ. ಈ ಒಂದು 4 ಕ್ವಶನನ್ನು ಓದ್ಕೊಳ್ಳಿ, ಈ ಒಂದು 3-4 ಕ್ವಶನನ್ನು ಓದ್ಕೊಂಬಿಡಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆಲ್ಲ. ಓಕೆ, ಇಲ್ಲಿ ಏನಾದರೂ ನೋಡಿ, ನಿಮ್ಗೆ ಇನ್ನೂ ಒಂದು ಈ 3ರಲ್ಲೂ ಒಂದು ಕ್ವಶನ್ ಬರುತ್ತೆ. ಸೊ ಹೀಗಾಗಿ ಈ ಕ್ವಶನನ್ನು ನೀವು ಲಿಟ್ರಲಿ ಓದ್ಕೋಬೇಕಾಗುತ್ತೆ. ಇದು 10 ಅಂಕದ ಪ್ರಶ್ನೆಗಳು. ಅದೇ ರೀತಿ ಆಸ್ ವೆಲ್ ಆಸ್ ಇನ್ ಹಿಸ್ಟ್ರಿ ದ ಡಿಫಿಕಲ್ಟಿ ಲೆವೆಲ್ ಆಫ್ ಅ ಕ್ವಶನ್ ಪೇಪರ್ ಈಸ್ ಇನ್ಕ್ರೀಸಿಂಗ್. ಇಲ್ಲಿ ನೋಡಿ, ಆಲ್ರೆಡಿ ಇಂಗ್ಲೀಷ್ ಮೀಡಿಯಂ ಕೂಡ ಕೊಡ್ತಾ ಇದ್ದೇನೆ, ಹೇಳಿದ್ದೇನೆ. ದ ಗುಪ್ತಾ ಪೀರಿಯಡ್ ಇಸ್ ಕಾಲ್ಡ್ ಗೋಲ್ಡನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿ, ಎಕ್ಸ್ಪ್ಲೇನ್. ಇದೊಂದಾಯಿತು. ಈ 4ರಲ್ಲಿ ಇನ್ ದೀಸ್ 4th ಕ್ವೆಶನ್ ವಿಲ್ ಬಿ ಆಸ್ಕ್ಡ್ ಇನ್ 1 ಕ್ವೆಶನ್. ಸೊ ಹೀಗಾಗಿ ಈ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಂದರೆ 1, 2, 3 ಇವೆರಡು ಜಸ್ಟ್ ಒಂಥರ ಗ್ಲಾನ್ಸ್ ಮಾಡಿ ಇಟ್ಕೊಳ್ಳಿ. ಈ 3ರಲ್ಲಿ ಒಂದು ಕ್ವೆಶನ್ ಬರುತ್ತೆ, ಸ್ವಲ್ಪ ನೋಡ್ಕೊಂಬಿಡಿ. ಅದೇ ರೀತಿ 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀನಿ. ಇಲ್ಲಿ 5 ಅಂಕದ ಪ್ರಶ್ನೆಗಳಿವೆ. ಈ 5 ಅಂಕದ ಪ್ರಶ್ನೆನ ಒಂದು ಸ್ವಲ್ಪ ನೋಡಿ, ಯಾಕಂತಂದರೆ 5 ಅಂಕದ ಪ್ರಶ್ನೆ ಸ್ವಲ್ಪ ಡಿಫಿಕಲ್ಟಿ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಇಷ್ಟು ಕ್ವೆಶನ್ಸ್ ಇವೆ. ಅದೇ ರೀತಿ ಇಲ್ಲೊಂದು ಸ್ವಲ್ಪ ಕ್ವೆಶನ್ಸ್ ಇದೆ ನೋಡಿ. ಇಲ್ಲಿ ಗಾಂಧಾರ ಶೈಲಿಯ ಆರ್ಟ್ ಅಂತ ಇದೆ, ಇದು ಆರ್ಟ್ ಅಲ್ಲ, ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಅದನ್ನು ನೀವು ಇದು ಮಾಡ್ಕೊಳ್ಳಿ. ಇದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಸಮುದ್ರಗುಪ್ತನ ವಿಜಯಗಳನ್ನು ಬಿಟ್ಟುಬಿಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮೊಹಮ್ಮದ್ ಗವಾನನ ಸಾಧನೆ, ಪ್ಲಾಸಿ ಕದನ. ಇನ್ನು ಮುಂದೆ ನೋಡೋದಾದರೆ ಅದೇ ರೀತಿ ಈ ಒಂದು 3 ಪ್ರಶ್ನೆ, ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣ. ಇವನ್ನೆಲ್ಲ ಓದೋದಕ್ಕಿಂತ ಮುಂಚೆ ಏನು ಈ 5 ಅಂಕದ ಪ್ರಶ್ನೆ ಕೊಟ್ಟಿದ್ದೀನಲ್ಲ, ಇವೇ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟನ್ನಾದರೂ ಮೊದಲು ಕವರ್ ಮಾಡ್ಕೊಳ್ಳಿ. ಇಷ್ಟು ಪ್ರಶ್ನೆ 5 ಅಂಕಕ್ಕೆ ಕವರ್ ಮಾಡ್ಕೊಳ್ಳಿ, ಬರುತ್ತೆ, ಇದರಿಂದ ಕೇಳ್ತಾರೆ. ಸೊ ಇದಿಷ್ಟು 5 ಮತ್ತು 10 ಅಂಕದ ಪ್ರಶ್ನೆಗಳು. ನೋಡಿ, ತುಂಬ ಜಾಸ್ತಿ ಏನಿಲ್ಲ, ಟೈಮ್ ಇದೆ. ಇದರ ಆನ್ಸರ್ ಬೇಕಂತಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ನೋಟ್ಸ್ ಹಾಕಿದ್ದೀನಿ. ಆ ನೋಟ್ಸ್ ಹೆಸರು ಏನಂತಂದರೆ ಸುಲಲಿತ ನೋಟ್ಸ್ ಅಂತ ಇದೆ, ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ಇದೆ, ಆನ್ಸರ್ ಇದೆ. ಲಿಟ್ರಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿಯೊಂದು ಇವೇನೇನು ಇದೆಯಲ್ಲ, ಈ 5 ಮತ್ತು 10 ಅಂಕದ ಪ್ರಶ್ನೆ, ಅವನ್ನೆಲ್ಲ ಲಿಟ್ರಲಿ ಆನ್ಸರ್ ವಿತ್ ನಾನು ಎಕ್ಸ್ಪ್ಲನೇಷನ್ ವೀಡಿಯೋ ಮಾಡ್ತಾ ಇದ್ದೇನೆ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ನಿಮ್ಗೆ ಅಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು PDF ಅನ್ನು ಕೊಟ್ಟಿದ್ದೀನಿ. ಧನ್ಯವಾದ ಸ್ನೇಹಿತರೆ.